ನೀವು ನೋಡ್ತಿದ್ದೀರಾ ಪಬ್ಲಿಕ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ. ನಾನು ಕೀರ್ತಿರಾಜ್. ಹಾಸನದ ಜನತೆ ಈ ಸುದ್ದಿಯನ್ನ ನೋಡ್ಲೇಬೇಕು. ಶೀತ, ಕೆಮ್ಮು, ಜ್ವರ ಎಂದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತಹ ಕ್ಲಿನಿಕ್ ಪ್ರಿಯರು ಕೂಡ ಈ ಸುದ್ದಿಯನ್ನ ನೋಡ್ಬೇಕು. ಹಾಸನ ಜಿಲ್ಲೆಯಾದ್ಯಂತ ಅನೇಕ ಖಾಸಗಿ ಕ್ಲಿನಿಕ್ಗಳು ಅನಧಿಕೃತವಾಗಿ ತಲೆ ಎತ್ತಿರುವಂತದ್ದು. ಜೊತೆಗೆ BAMS ಓದಿರುವಂತಹ ವೈದ್ಯರು ಅಲೋಪತಿ ಚಿಕಿತ್ಸೆಯನ್ನ ನೀಡ್ತಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಈ ಬಗ್ಗೆ ನಮ್ಮ ಸುದ್ದಿವಾಹಿನಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಹಾಸನದ ಹೊಸ ಬಸ್ ನಿಲ್ದಾಣದ ಎದುರಿರುವಂತಹ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ ನಲ್ಲಿರುವಂತಹ ಗಣಪ ಕ್ಲಿನಿಕ್ ನಲ್ಲಿ ಯಾವುದೇ ಲೈಸೆನ್ಸ್ ನ ಪ್ರದರ್ಶನವಾಗಿರುವುದಿಲ್ಲ. ಜೊತೆಗೆ ರಾಜ್ಯ ರೋಷವಾಗಿ ಗರ್ಭಪಾತದ ಮಾತ್ರೆಗಳನ್ನ ಮಾರಾಟ ಮಾಡ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಈ ಕುರಿತು ರಿಯಾಲಿಟಿ ಚೆಕ್ ವರದಿಯನ್ನ ನೋಡೋಣ ಬನ್ನಿ. ಹೌದು, ಹಾಸನ ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ BAMS ವೈದ್ಯರು ಅಲೋಪತಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದು, ಇಂತಹ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿವೆ. ಸಾರ್ವಜನಿಕರಲ್ಲಿ ಆತಂಕ ಮತ್ತು ಭಯದ ವಾತಾವರಣ ಉಂಟು ಮಾಡಿವೆ. ಓದಿದ್ದು BAMS ಆದರೆ ಕೇವಲ ಹಣದಾಸೆಗಾಗಿ ಅಲೋಪತಿ ಚಿಕಿತ್ಸೆ ನೀಡುವ ಮೂಲಕ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಈ BAMS ವೈದ್ಯರ ವಿರುದ್ಧ ಜಿಲ್ಲಾ ಆರೋಗ್ಯ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಮೆಡಿಕಲ್ಗಳಲ್ಲಿ ಕಾನೂನು ಬಾಹಿರವಾಗಿ ಗರ್ಭಪಾತದ ಮಾತ್ರೆಯನ್ನ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಾ ಇದ್ದು, ಇದರಿಂದ ಯುವಜನತೆಯನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಈ ಕುರಿತು ಪಬ್ಲಿಕ್ ಎಕ್ಸ್ಪ್ರೆಸ್ ವಾಹಿನಿಯ ರಿಯಾಲಿಟಿ ಚೆಕ್ನಲ್ಲಿ ನಗರದ ಹೊಸ ಬಸ್ ನಿಲ್ದಾಣದ ಎದುರಿನ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ನಲ್ಲಿರುವ ಗಣಪ ಕ್ಲಿನಿಕ್ನಲ್ಲಿ ಅಕ್ರಮವಾಗಿ ಗರ್ಭಪಾತದ ಮಾತ್ರೆಯನ್ನ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಹಲವು ಪ್ರದೇಶಗಳಲ್ಲಿ BAMS ವೈದ್ಯರು ಬಾಡಿಗೆ ಕಟ್ಟಡಗಳಲ್ಲಿ ಕ್ಲಿನಿಕ್ಗಳನ್ನು ತೆರೆದು ತಾವು MBBS ವೈದ್ಯಕೀಯ ಪದವೀಧರರು ಎಂದು ಜನರನ್ನು ವಂಚಿಸುತ್ತಿದ್ದಾರೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವ ಇವರು ಯಾವುದೇ ಕಾನೂನುಬದ್ಧ ಪರವಾನಗಿ ಅಥವಾ ನೋಂದಣಿಯನ್ನ ಹೊಂದಿರೋದಿಲ್ಲ. ಕೆಲವು ಕ್ಲಿನಿಕ್ಗಳಲ್ಲಿ ವೈದ್ಯರ ಹೆಸರು, ಅರ್ಹತೆ ಅಥವಾ ಪರವಾನಗಿ ಸಂಖ್ಯೆಯನ್ನ ಪ್ರದರ್ಶಿಸದಿರುವುದು ತಿಳಿದುಬಂದಿದೆ. ಚಿಕಿತ್ಸೆ ಪಡೆಯುವ ಮೊದಲು ವೈದ್ಯರ ಅರ್ಹತೆ, ಕ್ಲಿನಿಕ್ನ ಪರವಾನಗಿ ಮತ್ತು ನೋಂದಣಿಯನ್ನ ಪರಿಶೀಲಿಸಿ ಅನುಮಾನಾಸ್ಪದ ಚಿಕಿತ್ಸೆ ಅಥವಾ ಕ್ಲಿನಿಕ್ಗಳ ಬಗ್ಗೆ ಸ್ಥಳೀಯ ಆರೋಗ್ಯ ಇಲಾಖೆಗೆ ದೂರು ಸಲ್ಲಿಸಿ ಎಂಬುದು ನಮ್ಮ ಆಶಯವಾಗಿದೆ. ಏನೋ ತೊಂದರೆ ಇಲ್ಲ. ಒಂದೇ ಒಂದು ಸಿರಪ್ ಕೊಡ್ತೀನಿ, ಸುಸ್ತಾಗೋದು, ಅದನ್ನ ಕುಡಿಸಿ ಸಾಕು, ಸರಿ. ಇವತ್ತೊಂದಿನ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆಯಿಂದ ಆರಾಮಾಗಿ ಓಡಾಡ್ಬೋದು. ಸ್ವಲ್ಪ ಭಯ ಆಯ್ತು. ಇಲ್ಲೇ ಪಕ್ಕದ ಹಾಸ್ಟೆಲಲ್ಲ ಚೆಕ್ ಮಾಡ್ಕೊಂಡು ಏನು ಬ್ರೋ, ಕಿಡ್ನಿ ಸ್ಟೋನಿಗೆ 8 mm ಇತ್ತು. ಬಟ್ ಒಂದ್ಸಲಿ ಯೂರಿನ್ ಇದು ಮಾಡಿದ್ದೆ ಹೊರಗಡೆ ಅಂತ ಹೇಳಿದ್ರು. ಬಟ್ ಇನ್ನು ಸ್ವಲ್ಪ ಅವಾಗ ಇಲ್ಲಿ ಪೇನ್ ಬರುತ್ತೆ. 3 ಲೀಟ್ರ್ ಕುಡಿತೀನಿ ಸಾಕಾಗದು. ಬಟ್ ನನಗೆ ಇವಾಗಲೇ ಪೇನ್ ಬರುತ್ತೆ. 5 ಲೀಟ್ರ್ ಕುಡೀರಿ. ವಿತ್ ನೀವು ಏನಂದ್ರೆ ಎಳ್ನೀರು ಮಜ್ಜಿಗೆ ಕುಡಿ. ಬರೀ ನೀರು 3 ಲೀಟ್ರ್ ಅಂತ 5 ಲೀಟ್ರ್. ಬಟ್ ನನಗೆ ಹೆಂಗೆ ಮಾಡಿದ್ರು ಅಂದ್ರೆ ಅವರು 3 ಬಾಟ್ಲ್ ಹಾಕೋರು ಕಂಟಿನ್ಯೂಸ್. ಬಾಟ್ಲ್ ಹಾಕಿದ್ರೆ ಹೋಗುತ್ತೆ. ಏನಂದ್ರೆ ನೀವು ನ್ಯಾಚುರಲ್ ಆಗಿ ಹೋಗಿಸ್ಕೋಬೇಕಂದ್ರೆ ನೀರು, ಮಜ್ಜಿಗೆ, ಎಣ್ಣೆ. ಬಾಟ್ಲಲ್ಲಿ ಹೋಗ್ಬೇಕು ಅಂದ್ರೆ ಈಗ್ಲಾಕ್ ಮಲಗಿಸಿದ್ರು ನಿಮ್ಗೊಂದು 3-4 ಹಾಕಿದ್ರೆ ಒಂದು 3 ದಿನದಷ್ಟು ಇರೋ. ಏನಂದ್ರೆ ಅದು ಪೇನ್ಫುಲ್ ಜಾಸ್ತಿ. ನೀವೇ ನೀರು ಕುಡಿದ್ರೆ ಬೇಗ ಇದಾಗುತ್ತೆ. ಹಂಗೆ ತುಂಬ ಪೇನ್ ಬಂತು ಅಂದರೆ ಬರುತ್ತೆ ಬಾಡಿ. ಜಾಸ್ತಿ ಇದಾಗುತ್ತೆ. ಎಷ್ಟು ಮನ್ಸೊಳಗೆ ತೊಗೊಬೇಕು ಸರ್ ಅದು? ಎಷ್ಟು ನಮ್ಮ ಮಗನಿಗೆ ಕೇಳಬೇಕು. ಒಟ್ಟಿಗೆ 7 ಗಂಟೆ ಹೊತ್ತಿಗೆ ಬಂದು 2 ಬೇಕು. ಹಾಂ, ತರಿಸ್ಬೇಕು. ಅದು ಇಲ್ಲಿ ಇರಂಗಿಲ್ಲ. ಹೌದಾ? ನೀವು ಎಲ್ಲೇ ಹೋದ್ರೂ ಅಷ್ಟೇ. ಎಲ್ಲ ಸಿಕ್ಕಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದ್ನಾ? ಕೊಡಲ್ಲ, ತುಂಬ ಜನಕ್ಕೆ ಕೊಡಲ್ಲ. ಮೊದಲೆಲ್ಲ ಏನಂತಂದ್ರೆ ಇದಿತ್ತು. ಈಗ ಎಷ್ಟು ಗಂಟೆಗೆ ಬಂದರೆ ಸಿಗುತ್ತೆ ಸರ್? ಅದೇ ನನ್ನ ಫ್ರೆಂಡ್ ಕೇಳಿದ್ನಾ, ನಾನು ಎಲ್ಲ ಕಡೆ ಯಾರು ಕೇಳಿದ್ರು ಇಲ್ಲ ಇಲ್ಲ ಇಲ್ಲ. 7 ಗಂಟೆ ಮೇಲೆ ತರಿಸ್ತೀವಿ ನಾವು. ತರಿಸ್ಬಿಟ್ಟು 7 ಗಂಟೆ ಮೇಲೆ ಬರೋಣ? ಸರಿ ಸರ್, ಓಕೆ. ಅದು ನಂಬರ್ ಏನಾದ್ರು ಇದ್ದರೆ ಕೊಡ್ತಿದ್ರೆ ಫೋನ್ ಮಾಡಿ ಬರ್ಬೋದು ಅಂತ. ಕಿಲೋಮೀಟರ್ ಮೇಲೆ ಜಿ ಕೊಡಿ. ಅಲ್ಲ, 7 ಗಂಟೆ ಮೇಲೆ ಒಂದ್ಸಲ ನಿಮಗೆ ಕಾಲ್ ಮಾಡಿಬಿಟ್ಟು ಬರೋದು. 70 ಡಬ್ಬಕ್ಕೆ ಹೇಗೆ ಯೂಸ್ ಮಾಡಬೇಕಲ್ಲ? ಅದೇ ಹೇಳ್ತೀರಾ, ನಾಳೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಇದು ಸ್ಯಾಟರ್ಡೆ, ನಾಳೆ ಸ್ಯಾಟರ್ಡೆ ಬೆಳಗ್ಗೆ 10 ಗಂಟೆಗೆ ಬೆಳಗ್ಗೆ ತಿಂಡಿ ಮಾಡಿ ಬೆಳಗ್ಗೆ 10 ಗಂಟೆಗೆ ಕುತ್ಕೋಬೇಕು.
ಮತ್ತು ಈ 3 ಒಂದೇ ಸಲ ತೊಗೋಬೇಕು. ಇದು ನಿಮಿಷ ಇವು 3 ಈ 3 ಇದನ್ನು ಮಂಡೇ ತೊಗೋಬೇಕು. ಸಂಡೇ ಏನೂ ತೊಗೊಳಂಗಿಲ್ಲ. ಮಂಡೇ 10 ಗಂಟೆಗೆ ಈ 3 ತೊಗೋಬೇಕು. ಇದನ್ನು ಟ್ಯೂಸ್ಡೇ ತೊಗೋಬೇಕು 10 ಗಂಟೆಗೆ. ನಿಮಿಷ ಇದು ಸ್ಯಾಟರ್ಡೆ ಶನಿವಾರ ನಾಳೆ ತೊಗೋಬೇಕು. ಸಂಡೇ ಏನು ತೊಗೋಬೇಕು, ನಾಡಿದ್ದೇನಿಲ್ಲ. ಆಚೆ ನಾಡಿದ್ದು 3 ಒಟ್ಟಿಗೆ ತೊಗೋಬೇಕು. ಟ್ಯೂಸ್ಡೇ ಇದೊಂದು ತೊಗೋಬೇಕು, ಮಂಗಳವಾರ. ಅದಕ್ಕೆ ಬರ್ತು ಕೊಟ್ಟಿದ್ದು. ಇದು 3 ಮಂಡೇ ಫುಲ್ ಬರಿಲ್ಲ. ಗೊತ್ತಾಗುತ್ತೆ. ನಾನು ಹೇಳ್ತೀನಿ ನೋಡೋಕೆ ನಂಗೆ ಅರ್ಥ ಆಗಿದೆ. ಇದು ಸ್ಯಾಟರ್ಡೆ ಬೆಳಿಗ್ಗೆ 10 ಗಂಟೆಗೆ ತೊಗೊಬೇಕು, ತಿಂಡಿ ಆದ ತಕ್ಷಣ. ತಿಂಡಿ ಆದಮೇಲೆ. ಇದು ಮಂಡೇ, ಅಂದರೆ ಸಂಡೇ ಏನೋ ತಗೊಳಂಗಿಲ್ಲ, ಮಂಡೇ. ಇದನ್ನು 10 ಗಂಟೆಗೆ ತೊಗೊಬೇಕು, ತಿಂಡಿ ಆದಮೇಲೆನಾ? ತಿಂಡಿ ಆದಮೇಲೆ. ಇದು ಟ್ಯೂಸ್ಡೇ 10 ಗಂಟೆಗೆ ಬೆಳಿಗ್ಗೆ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ಮೆಡಿಕಲ್ ಸ್ಟೋರು ಮತ್ತು ಕ್ಲಿನಿಕ್ಗಳು ಪ್ರಾರಂಭವಾಗಿದ್ದಾವೆ. ಈ ಮೆಡಿಕಲ್ ಸ್ಟೋರು ಇವೆಲ್ಲ ಹೆಂಗೆ ಆಗ್ತಾ ಇದ್ದಾವೆ ಅಂದರೆ, ಯಾವುದೇ ಥರದ ಲೈಸೆನ್ಸ್ ಇಲ್ದಲೆ, ದಾಖಲೆಗಳಿಲ್ದಲೆ ಕ್ಲಿನಿಕ್ಗಳು ಒಳಗಡೆ ಲ್ಯಾಬ್ಗಳು, ರಕ್ತ ಚೆಕ್ ಮಾಡೋದು ಮತ್ತು ಯುವ ಪೀಳಿಗೆಗೆ ತೊಂದರೆ ಆಗೋಂಥ. ಈಗ ಏನು ಹೇಳಬೇಕು ಅಂತಂದರೆ, ಬ್ಲಡ್ ಡ್ರಾ ಮಾಡೋಕ್ಕೆ ಇವ್ರಿಗೆ ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇಲ್ಲ. ಇವರು ಲೈಸೆನ್ಸ್ ಕೊಟ್ಟಿದ್ದಾರೆ DHO ಆಫೀಸಿಂದ, ಪರ್ಮಿಷನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಮತ್ತು ದಾಖಲೆಗಳಿಲ್ಲ. ಕ್ಲಿನಿಕ್ ಒಳಗಡೆ ಹೋಗಿ ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಅಪ್ಲೈ ಮಾಡಿದ್ದೀವಿ ಅಂತಾರೆ. ಅಪ್ಲೈ ಮಾಡಿ 6 ತಿಂಗಳವರೆಗೂ ನಮ್ಗೆ ಟೈಮ್ ಇದೆ ಅಂತಾರೆ. ಇದನ್ನು ಸಂಬಂಧಪಟ್ಟಂಥ DHO ಆಫೀಸರು ಯಾವ ಗಮನಕ್ಕೆ ತರ್ತಾ ಇಲ್ಲ. ಜಿಲ್ಲಾಡಳಿತನ ಗಮನಕ್ಕೆ ತರಬೇಕು. ಯಾಕೆಂದರೆ ಯುವ ಪೀಳಿಗೆ ಇತ್ತೀಚಿನ ದಿನಗಳಲ್ಲಿ ಹಾಳಾಗೋಗ್ತಾ ಇದೆ. ಯಾಕೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನೀವು? ಈ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಈಗ ಸರ್ಕಾರದಿಂದ ಡೈರೆಕ್ಷನ್ ಇದೆ, ಡೈರೆಕ್ಷನ್ ಇದ್ದರೂ ಏನಕ್ಕೆ ಕ್ರಮ ತಗೋತಾ ಇಲ್ಲ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಡ್ತೀನಿ. ಹಾಸನ ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಗಣಪ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಇದೆ, ಅನಧಿಕೃತವಾಗಿದೆ. ಆ ಅನಧಿಕೃತವಾದ ಕ್ಲಿನಿಕಲ್ಲಿ ಲ್ಯಾಬ್ಗಳಿದ್ದಾವೆ, ಕಾನೂನು ಬಾಹಿರ ಯಾವುದೇ ದಾಖಲೆಗಳು ಪ್ರೊಡ್ಯೂಸ್ ಮಾಡಿಲ್ಲ. ಅವನು ಅಪ್ಲೈ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ, ಅದಕ್ಕೆ ಚೆಕ್ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ DHO ಆಫೀಸ್ಗೂ ಸಹ ಲೆಟ್ರ್ ಕೊಟ್ಟಿದ್ದೀನಿ ನಾನು. ಆ ಕ್ಲಿನಿಕ್ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಾನು ಹೇಳ್ತೀನಿ, ಆ ಗಣಪ ಕ್ಲಿನಿಕ್ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತ ಲೆಟ್ರ್ ತೊಗೊತಾನೆ. ಕ್ಲೋಸ್ ಮಾಡಿದ್ದಾರೆ ಅಂತ ಇವರೇ DHO ಆಫೀಸಿಂದ ನನಗೆ ಲೆಟ್ರ್ ಕೊಡ್ತಾರೆ, ನೋಟಿಸು ಕೊಡ್ತಾರೆ. ಮತ್ತೆ ಅವನು ಇನ್ನೊಂದು ಅರ್ಜಿ ಹಾಕಿಬಿಟ್ಟು ಕ್ಲಿನಿಕ್ ಓಪನ್ ಮಾಡ್ಕೊಂಡವನೆ ಅನಧಿಕೃತವಾಗಿ. ಮೊನ್ನೆ ಇವತ್ತಿನ ಬೆಳಗ್ಗೆ ನೋಡಿ 800 ರೂಪಾಯಿ. ಇದು ಡಾಕ್ಟ್ರುಗಳು ಸ್ಲಿಪ್ಪರ್ ಕೊಟ್ಟರು ಸಹ ಈ ಗರ್ಭ ನಿರೋಧಕ ಮಾತ್ರೆಗಳನ್ನ ಕೊಡಬೇಕಾದ್ರೆ ಮೆಡಿಕಲ್ ಸ್ಟೋರ್ನಲ್ಲಿ ಯೋಚನೆ ಮಾಡ್ತಾರೆ. 800 ರೂಪಾಯಿ ತಗೊಂಡು ಇದೇ ಗಣಪ ಕ್ಲಿನಿಕಲ್ಲಿ ಕೊಟ್ಟಿದ್ದಾರೆ. ನೋಡಿ ಗಮನಿಸಿದ್ನ. ಏನು ಮಾಡಬೇಕು, ಯೋಜನೆ ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಹಾಸನ ಜಿಲ್ಲಾಧಿಕಾರಿಗಳ ಗಮನ ತರಬೇಕು, DHO ಸಾಹೇಬ್ರೆ ಗಮನಕ್ಕೆ ತರಬೇಕು. ಇದು ಸರ್ಕಾರದ ಮಟ್ಟದಲ್ಲಿ ಏನು ಆರೋಗ್ಯ ಸಚಿವರೇ ಇವನ್ನೆಲ್ಲ ಗಮನಕ್ಕೆ ತಂದು ಈ ಕೂಡಲೇ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರೋದು ಅನಧಿಕೃತ ಮೆಡಿಕಲ್ ಸ್ಟೋರ್ಗಳು, ಅನಧಿಕೃತ ಕ್ಲಿನಿಕ್ಗಳು, ಕಾನೂನು ಬಾಹಿರವಾಗಿ ಈಗ ಬೋರ್ಡ್ ಹಾಕೊಂಡಿರ್ತಾರೆ, ಆಯುರ್ವೇದಿಕ್ ಅಂತಾರೆ, ಇಂಗ್ಲೀಷ್ ಮೆಡಿಷನ್ ಕೊಡ್ತಾ ಇದ್ದಾರೆ. ಏನು ಇವೆಲ್ಲ ನಡೀತಾ ಇರೋದು? ನಾಳೆ ದಿನ ಅಕಾಲಿಕ ಮರಣ, ಅಕಾಲಿಕ ಸಾವುಗಳಾಗ್ತಾ ಇರೋದು ಇದರಿಂದನೇ. ಅದರಿಂದ ದಯವಿಟ್ಟು ಇದನ್ನು ಗಮನಕ್ಕೆ ತಂದು ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಗಮನಕ್ಕೆ ಗೊತ್ತಿದ್ರು ನಾನೇ ಕೊಟ್ಟಿದ್ದೀನಿ. ಇಲಾಖೆ ಅಧಿಕಾರಿಗೆ ಗೊತ್ತಿಲ್ಲ ಅಂದರೆ DHO ಆಫೀಸಿಗೆ ನಾನು ಕೊಟ್ಟಿದ್ದೀನಿ. ಏನಕ್ಕೆ ಗಮನ ಹರಿಸ್ತಾ ಇಲ್ಲ? ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಹೇಳ್ತಾರೆ ಕ್ಲಿನಿಕ್ ಕ್ಲೋಸ್ ಮಾಡಿದ್ದೀವಿ ಅಂತ ಒಂದು ಲೆಟ್ರ್ ಕೊಟ್ಬಿಡ್ತಾರೆ. ಇಲ್ಲ, ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರು ಧೈರ್ಯವಾಗಿ ಅವ್ರು ಹೇಳ್ತಾರೆ, ನನಗೆ ಮೌಖಿಕವಾಗಿ ಹೇಳ್ತಾರೆ ಅವರು, ನಾವು ಎಲ್ಲ DHOಗೆಲ್ಲ ಮಾಮೂಲಿ ಕೊಡ್ತೀವಿ ಅಂತಾರೆ. ನೀವು ಮಾಮೂಲಿ ಕೊಡೋದಿದ್ರೆ DHO ಸಾಹೇಬ್ರೆ ಬಹಿರಂಗವಾಗಿ ಓಪನ್ ಆಗಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿ, ಎಲ್ಲ ಕ್ಲಿನಿಕ್ಗಳನ್ನ ಅನಧಿಕೃತವಾಗಿರೋದೆಲ್ಲ ನಾನು ಮಾಮೂಲಿ ತಗೊಂಡು ನಾನು ಕ್ಲಿನಿಕ್ ನಡೆಸೋಕ್ಕೆ ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಿ ಸ್ವಾಮಿ. ಕಾನೂನು ಕ್ರಮ ಆಗಲಿ ಎಲ್ಲರ ಮೇಲೂ. ಯುವ ಪೀಳಿಗೆ ಇದರಿಂದ ಹಾಳಾಗಿ ಹೋಗ್ತಿದೆ ಸ್ವಾಮಿ. ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಈ ಥರ ಅನಧಿಕೃತವಾದ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಬೇಕು, ಅನಧಿಕೃತ ಮೆಡಿಕಲ್ ಸ್ಟೋರ್ಗಳನ್ನ ಕ್ಲೋಸ್ ಮಾಡಬೇಕು. ಯುವ ಪೀಳಿಗೆಗೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಕೊಡ್ತಾ ಇದ್ದಾರಲ್ಲ, 800 ರೂಪಾಯಿ ತಗೊಂಡಿದೆ ಇದೇ ಗಣಪ ಕ್ಲಿನಿಕಲ್ಲಿ. ಇಂಥ ಕ್ಲಿನಿಕ್ಗಳು ಹಾಸನ ಜಿಲ್ಲಾದ್ಯಂತ ಇದೆ. ಈ ಕೂಡಲೇ ಎಲ್ಲದನ್ನು ಸರ್ಚ್ ಮಾಡಿ DHO ಸಾಹೇಬರು ಕಾನೂನು ಕ್ರಮ ತಗೋಬೇಕು. ಇನ್ನು ಮುಂದೆ ಈ ಥರ ಹಾಸನದಲ್ಲಿ ನಡಿಬಾರ್ದು. ಇದೇ ಥರ ನೀವು ಕಂಟಿನ್ಯೂ ಮಾಡಿದ್ರೆ ನಾನು ನಿಮ್ಗಳ ವಿರುದ್ಧವಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಗಣಪ ಕ್ಲಿನಿಕ್ ನ ಕರ್ಮಕಾಂಡ. ಇದು ಅಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ ಅನೇಕ ಕ್ಲಿನಿಕ್ಗಳು ಹಾಗೂ ಮೆಡಿಕಲ್ ಗಳಲ್ಲಿ ನಡೆಯುತ್ತಿರುವಂತಹ ಒಂದು ದೊಡ್ಡ ಮಾಫಿಯಾನೆ ಅಂತ ಹೇಳ್ಬೋದು. ಜಿಲ್ಲೆಯ ಜನತೆ ಯಾವುದೇ ಕ್ಲಿನಿಕ್ ಗಳಿಗೆ ಭೇಟಿ ನೀಡಿ ಆ ಒಂದು ಕ್ಲಿನಿಕ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆಯಾ, ವೈದ್ಯ ಅಧಿಕಾರಿಯ ಅರ್ಹತೆಯನ್ನ ತಿಳ್ಕೊಂಡು ಆ ಕ್ಲಿನಿಕ್ ಗಳಿಗೆ ಭೇಟಿ ನೀಡಿ, ಇಲ್ಲ ಹೆಚ್ಚಿನದಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅನ್ನೋದು ನಮ್ಮ ಆಶಯ.